ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ರಾಶಿಫಲ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ನೋಡಿ, ಈ ತಿಂಗಳಿನಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವ ಗ್ರಹಗಳು 4 ಗ್ರಹಗಳಿದೆ. 4 ಗ್ರಹಗಳು ಯಾವ ದಿನಾಂಕಕ್ಕೆ ಯಾವ ರಾಶಿಗೆ ಹೊರಡ್ತವೆ ಅಂತ ನೋಡಿದ್ರೆ, ನೋಡಿ, ಕುಜಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ 13ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ 14ನೇ ತಾರೀಕಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಬುಧಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ 15ನೇ ತಾರೀಕಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಸೂರ್ಯನು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ 16ನೇ ತಾರೀಕಿಗೆ ಪ್ರವೇಶ ಮಾಡುವಂತಹದ್ದು. ನೋಡಿ, ಈ ಒಂದು 4 ದಿನಗಳು 13, 14, 15, 16 4 ಗ್ರಹಗಳು ಬದಲಾಗ್ತಾ ಇರ್ತವೆ. ಹಾಗಾಗಿ ಈ ತಿಂಗಳ ಮಧ್ಯಕಾಲದವರೆಗೂ ಒಂದು ರೀತಿ ಫಲ, ಮಧ್ಯಕಾಲದಿಂದ ಈ ತಿಂಗಳ ಅಂತ್ಯದವರೆಗೂ ಕೂಡ ನಡೆಯುವಂತಹ ಒಂದು ಪ್ರತಿಫಲಗಳು 4 ಗ್ರಹಗಳು 8 ರೀತಿಯ ಒಂದು ಪ್ರತಿಫಲಗಳ ಬದಲಾವಣೆಗಳನ್ನು ಕೊಟ್ಟು ಬಿಡುತ್ತೆ. ಅದು ನಿಮ್ಮ ರಾಶಿಯವರಿಗೆ. ಹಾಗಾಗಿ ಕುಂಭರಾಶಿಯವರಿಗೆ ಹೇಗಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ, ಇನ್ನು ಸ್ಥಿರವಾಗಿ ಸಂಚಾರ ಮಾಡ್ತಾ ಇದ್ದ ಗ್ರಹಗಳಿಂದ ಅಂತ ನೋಡಿದ್ರೆ, ಮುಖ್ಯವಾಗಿ ನಿಮ್ಮ ವೈಯಕ್ತಿಕವಾದಂಥ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ವ್ಯಾಕುಲತೆ ಇರುತ್ತೆ, ದೂಢತೆ ಇರುತ್ತೆ. ಕೆಲವೊಂದು ವ್ಯವಹಾರಗಳು ಸಕ್ಸಸ್ಗಳು ಮನೆಯ ಬಾಗಿಲವರೆಗೂ ಬರ್ತಾ ಇರುತ್ತೆ. ಆದರೂ ಕೂಡ ಆಲೋಚನೆಗಳು, ಆವೇಶಗಳು ತುಂಬ ದೊಡ್ಡ ಮಟ್ಟದ ರೀತಿಯಲ್ಲಿ ತಲೆ ಮೇಲೆ ಕೆಲವೊಂದು ಜವಾಬ್ದಾರಿಗಳನ್ನು ಇಟ್ಕೊಂಡಿರ್ತಕ್ಕಂಥ ಸ್ಥಿತಿಗಳು ಹೆಚ್ಚು ನಿಮಗೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರ ನೋಡಿದ್ರೆ, ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಇನ್ನೇನು ದುಡ್ಡು ಬಂತು, ವ್ಯವಹಾರಗಳಾಯಿತು, ಭಾಳಷ್ಟು ವ್ಯವಹಾರಗಳು ಮಾಡೋಣ ಅನ್ನುವಂತಹ ಸ್ಥಿತಿಗೆ ಅರ್ಧಂಬರ್ಧ ಹಣಕಾಸಿನ ವ್ಯವಹಾರಗಳು ನಡೆಯುವ ರೀತಿ ಸ್ಥಿತಿ ನಡೀತಾ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಕಾಲಸ್ಸಿಗೋಗಿ ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ಮತ್ತು ಈ ಕರಿ ಇರುವೆಗಳಿಗೆ ಅಕ್ಕಿ ಮತ್ತು ಸಕ್ಕರೆ ನೀವು ಕೊಡೋದರಿಂದ ಅಥವಾ ಹಾಕೋದರಿಂದ ಒಳ್ಳೆಯ ರೀತಿಯ ಪ್ರತಿಫಲ ಹಣಕಾಸಿನ ವಿಚಾರದಲ್ಲಿ ಮುಂದುವರಿಯುತ್ತೆ. ಇನ್ನು ಒಂದು ಪ್ರಯತ್ನ ಕಾರ್ಯ ಕುಟುಂಬದಲ್ಲಿ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ವಿಶೇಷವಾಗಿ ನಿಮ್ಮ ಪ್ರಯತ್ನ ಬಲಗಳು ತುಂಬ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ಸ್ವಲ್ಪ ಆರೋಗ್ಯದ ವಿಚಾರದ ಸ್ವಲ್ಪ ವೈಪರೀತ್ಯ ಸಣ್ಣ ಪುಟ್ಟ ಸ್ಥಿತಿಯಲ್ಲಿರುತ್ತೆ. ಮತ್ತು ಕುಟುಂಬದಲ್ಲಿ ಆರೋಗ್ಯ ಪರಿಸ್ಥಿತಿಯಲ್ಲಿ ವೈಪರೀತ್ಯ ಇರ್ತಕ್ಕಂತಹ ಅವರು ಕಂಡುಬರುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಇರುತ್ತೆ. ಮುಖ್ಯವಾಗಿ 13ನೇ ತಾರೀಕುವರೆಗೂ ಒಂದು ರೀತಿ ಪ್ರತಿಫಲ, 13ರಿಂದ 23ವರೆಗೂ ಭಾಳಷ್ಟು ಒಳ್ಳೆಯ ರೀತಿಯ ಒಂದು ಭಾತೃಸ್ಥಾನದ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿ ಸಿಗುತ್ತೆ. 23ರ ನಂತರ ಕುಟುಂಬದಲ್ಲಿ ಏನೋ ಒಂದು ವ್ಯತ್ಯಯ ವೈಪರೀತ್ಯಗಳು ಕಾಣಿಸ್ಕೊಳ್ಳುವಂತಹದ್ದು, ಮನೆಯಲ್ಲಿರ್ತಕ್ಕಂತಹ ಅವರಿಗೆ ಏನಾದರೂ ತೊಂದರೆಗಳು ಕಂಡುಬರುವಂತಹದ್ದು ಕಾಣಿಸುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಬಹುಮುಖ್ಯವಾಗಿ ಮನೆಯ ಮಹಡಿ ಮೇಲೆ ಮಧ್ಯಾಹ್ನದ ಹೊತ್ತು ಅಂದರೆ ಪಕ್ಷಿಗಳಿಗೆ ಏನಾದರೂ ಆಹಾರವನ್ನು ಹಾಕೋದ್ರಿಂದ, ಅಂದರೆ ಮನೆಯ ಮೇಲ್ಭಾಗದಲ್ಲಿ ಹಾಕೋದ್ರಿಂದ ಪಕ್ಷಿಗಳು ಬರೋದು ಸ್ವೀಕರಿಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗತ್ತೆ. ಇನ್ನು ಕುಟುಂಬದಲ್ಲಿ ಶ್ರೇಷ್ಠವಾದಂತಹ ಅನುಕೂಲತೆಗಳನ್ನು ನೋಡೋಣ ಅಂತಂದರೆ, 14ವರೆಗೂ ಒಳ್ಳೆಯ ರೀತಿಯ ಶುಭ ಫಲಗಳನ್ನು ನೋಡುವಂತಹದ್ದು, 14ರಿಂದ 25ವರೆಗೂ ಸ್ವಲ್ಪ ವೈಪರೀತ್ಯಗಳು ಕಂಡುಬರುವಂಥ ಸಾಧ್ಯತೆ ಕುಟುಂಬದಲ್ಲಿ ಕೂಡ ಇರುತ್ತೆ. ಇನ್ನು ಮಕ್ಕಳ ವಿಚಾರ ಮತ್ತು ವಿದ್ಯೆ ವ್ಯಾಸಂಗ ವಿಚಾರ, ಮಿತ್ರರ ವಿಚಾರ ನೋಡಿದ್ರೆ, ಸಹಜವಾಗಿ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಕಾಲ, ಶುಭವಾದಂತಹ ಕಾಲ, ಉನ್ನತವಾದಂತಹ ವ್ಯಾಸಂಗ ಪಡೆಯುವಂತಹದ್ದು ಮತ್ತು ಅಬ್ರಾಡ್ಗೆಲ್ಲ ಹೋಗಿಸಿ ವಿದ್ಯಾಭ್ಯಾಸ ಪಡೆಯುವಂತಹ ಯೋಗ, ಇವೆಲ್ಲ ಕೂಡ ಅವಕಾಶಗಳು ಒದಗಿ ಬರುತ್ತೆ. ಮತ್ತು ಉನ್ನತವಾದಂಥ ಶ್ರೇಷ್ಠವಾದಂಥ ಅಂಕಗಳನ್ನು ಗಳಿಸುವಂತಹ ಪ್ರಯತ್ನ ಕೂಡ ಶುಭ ಫಲದಾಯಕವಾಗಿ ಕಂಡುಬರುತ್ತೆ. ಇನ್ನು ಮಿತ್ರರ ವಿಚಾರ ನೋಡಿದ್ರೆ, ಪ್ರಾರಂಭದಲ್ಲಿ 14ರವರೆಗೂ ಶ್ರೇಷ್ಠ ಸ್ಥಿತಿಯಲ್ಲಿ ಮನಸ್ಥಿತಿ ಇರ್ತಕ್ಕಂತಹ ಮಿತ್ರರು, ಅವರಿಂದ ಸಹಕಾರ, ಒಳ್ಳೆಯ ರೀತಿ ಶ್ರೇಷ್ಠವಾದಂತಹ ಶುಭ ಕಾರ್ಯಗಳಿಗೆ ಒಡನಾಟ ಹೋಗಿ ಬರುವಂತಹದ್ದು ಮಿತ್ರರ ಜೊತೆಗೂಡಿ, ಹಣಕಾಸಿನ ವಹಿವಾಟುಗಳನ್ನು ಬಿಸ್ನೆಸ್ಗಳನ್ನು ಮಾಡುವಂತಹದ್ದು ಸ್ನೇಹಿತರ ಜೊತೆಗೂಡಿ, ಇವೆಲ್ಲವೂ ಕೂಡ 14ರವರೆಗೂ ನಡೆಯುವಂತಹದ್ದು ಸಹಜವಾಗಿ ನಡೆಯುತ್ತೆ. 14ರ ನಂತರ ಸ್ವಲ್ಪ ವೈಪರೀತ್ಯಗಳು, ಬದಲಾವಣೆಗಳು ಕಂಡುಬರುತ್ತೆ. ಇನ್ನು ವಿವಾಹ ವಿಚಾರ ಮತ್ತು ದಂಪತಿಗಳಿಗೆ ಯಾವ ರೀತಿ ಪ್ರತಿಫಲಗಳಿದೆ, ಆರೋಗ್ಯ ವಿಚಾರ ನೋಡಿದ್ರೆ, ಮುಖ್ಯವಾಗಿ ನೋಡಿ, ವಿವಾಹ ವಿಚಾರ ಸಂಬಂಧಕ್ಕೆ ನೋಡಿದ್ರೆ, 14ರ ನಂತರ ವಿವಾಹ ಸಂಬಂಧಗಳು ವೈಪರೀತ್ಯ ಬರುವಂತಹದ್ದು, 25ರವರೆಗೂ ನೀವು ನೋಡಿರ್ತಕ್ಕಂಥ ಸಂಬಂಧಗಳಿಗೆ ಮುರಿದು ಬೀಳುವಂತಹದ್ದು,
ಇಲ್ಲ ಶುಭ ಕಾರ್ಯ ಪ್ರಯತ್ನಗಳು ಮಾಡಿದ್ರೆ ಚೇಂಜಸ್ ಆಗುವಂಥದ್ದು. ಅಂದರೆ ನೀವು ಯಾವುದೋ ಒಂದು ಡೇಟ್ ಇಟ್ಕೊಂಡಿರ್ತೀರ ಮದುವೆ ಮಾಡ್ಕೋಬೇಕು ಅಂತ 14ರಿಂದ 25ರವರೆಗೂ. ಆ ಟೈಮಲ್ಲಿ ಆ ಒಂದು ಡೇಟ್ ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿವಾಹ ವಿಚಾರದಲ್ಲಿ ಸ್ವಲ್ಪ ಶುಕ್ರನ ದೃಷ್ಟಿ ಸರಿ ಇರೋದಿಲ್ಲ. ಹಾಗಾಗಿ ಅಮ್ಮನವರಿಗೆ ಅರಿಶಿಣ ಹಾಲು ಅಭಿಷೇಕ ಮಾಡೋದರಿಂದ ಈ ಒಂದು ತೊಂದರೆ ಬರುವಂತಹ ಶುಭ ಕಾರ್ಯಗಳು ಅನುಕೂಲಿಸುವಂತಹ ಸ್ಥಿತಿ ಇರುತ್ತೆ. ಇನ್ನು ದಂಪತಿಗಳಿಗೆ ಕೆಲವೊಂದು ವ್ಯವಹಾರಗಳನ್ನ ಸೆಟಲ್ಮೆಂಟ್ ಮಾಡೋಣ ಅನ್ನುವಂತಹ ಒಂದು ವ್ಯಾಕುಲತೆ, ಮನೋಸ್ಥಿತಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅವೆಲ್ಲವೂ ಕೂಡ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹದ್ದು ಕೂಡ ಪ್ರಯತ್ನ ಮಾಡ್ತೀರಾ. ಇನ್ನು ಆರೋಗ್ಯ ವಿಚಾರ ನೋಡಿದ್ರೆ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ವೈಪರೀತ್ಯಗಳೇನಿರೋದಿಲ್ಲ. ಏನೇ ಒಂದು ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಸುಧಾರಿಸ್ಕೊಳ್ಳುವಂತಹ ಒಂದು ಸ್ಥಿತಿ ಗ್ರಹಗಳ ಒಂದು ಸಂಚಾರದಿಂದ ಉಂಟಾಗತ್ತೆ. ಸಾಧಾರಣ ಮಟ್ಟಿಗೆ ಸ್ವಲ್ಪ ಡೈಜೆಷನ್ ರಿಲೇಟೆಡ್ಡು, ಶೀತ ಬಾಧೆ ಮತ್ತು ಉಷ್ಣ ಅಂದರೆ ಬಾಡಿ ಹೀಟ್ ಆಗುವಂಥದ್ದು, ಈ ಒಂದು ವೈಪರೀತ್ಯಗಳು ಅದಲು ಬದಲಾಗುವಂಥ ಶೀತ ಮತ್ತು ಉಷ್ಣ, ಈ ಒಂದು ಅದಲು ಬದಲಾಗುವಂತಹ ವೈಪರೀತ್ಯಗಳು ಕಾಣಿಸುವಂತಹದ್ದಿರುತ್ತೆ. ಅದು ಹೆಚ್ಚಿನ ಸ್ಥಿತಿಯಲ್ಲಿ ಏನು ತೊಂದರೆ ಕೊಡುವಂತಹದ್ದಿಲ್ಲ, ಪರಿಹಾರ ಬೇಕಾಗಿರೋದಿಲ್ಲ. ಇನ್ನು ಮುಖ್ಯವಾಗಿ ನಿಮಗೆ ವೃತ್ತಿ, ವ್ಯಾಪಾರ, ವ್ಯವಹಾರಗಳು, ಭಾಗ್ಯ ಪ್ರಯತ್ನಗಳು ಹೇಗಿರುತ್ತೆ ಅಂತ ನೋಡಿ. ಅದೃಷ್ಟ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ ಅದೃಷ್ಟದ ಭಾಗ್ಯಗಳು ನಿಮಗೆ 13ರವರೆಗೂ ಒಂದು ರೀತಿಯ ಪ್ರತಿಫಲಗಳು, 13ರಿಂದ 23ನೇ ತಾರೀಕುವರೆಗೂ ಹಠಸಾಧನೆಯ ಭಾಗ್ಯ ಪ್ರಯತ್ನಗಳು ಪಡೀತೀರಾ. ಆನಂತರ 23ರಿಂದ 30ನೇ ತಾರೀಕುವರೆಗೂ ಸ್ವಲ್ಪ ಭಾಗ್ಯ ಪ್ರಯತ್ನಗಳಲ್ಲಿ ನಿಧಾನ ಆಗುವಂತಹದ್ದು, ಲೇಟ್ ಆಗುವಂತಹದ್ದು, ವೈಪರೀತ್ಯ ಆಗುವಂತಹದ್ದು ಉಂಟಾಗತ್ತೆ. ಇನ್ನು ವೃತ್ತಿ ವಿಚಾರದಲ್ಲಿ ಬಹಳಷ್ಟು ನಿಮಗೆ ಬದಲಾವಣೆಗಳು 23ರವರೆಗೂ ಕೂಡ ಒಳ್ಳೆಯ ರೀತಿಯ ವೃತ್ತಿಯಲ್ಲಿ ಬಲ ಸ್ಟ್ರೆಂತು ಸಿಗತ್ತೆ. 23ರ ನಂತರ ವೃತ್ತಿಯಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳು ಉಂಟಾಗುವಂತಹದ್ದಿದೆ. ಇನ್ನು ಆದಾಯ ವ್ಯಯ ಖರ್ಚು ವೆಚ್ಚಗಳ ವಿಚಾರ ನೋಡಿದ್ರೆ ಮುಖ್ಯವಾಗಿ ಆದಾಯದ ವಿಚಾರ ಅಂದರೆ ಒಳ್ಳೆಯ ರೀತಿಯ ದೊಡ್ಡ ಮೊತ್ತದ ಆದಾಯಗಳು ಪಡೆಯುವಂತಹದ್ದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ನೀವು ಆದಾಯವಾಗಿ ಪಡೆಯುವಂತಹ ಒಂದು ಚಾಕಚಕ್ಯತೆ, ಒಂದು ಪ್ರಯತ್ನ, ಬಲ, ಇವೆಲ್ಲ ಸಮಾಜಕ್ಕಾಗಿರ್ಬೋದು, ಸಮಾಜದಲ್ಲಿ ಪಡೆಯುವಂತಹದ್ದಾಗಿರ್ಬೋದು. ಈ ರೀತಿ ದೇವತಾ ಕಾರ್ಯಗಳಿಗೋಸ್ಕರ ಸ್ವಲ್ಪ ಒಂದು ಓಡಾಟ, ಪ್ರಯತ್ನ ಮತ್ತು ದರ್ಶನ ಇವೆಲ್ಲ ಕೂಡ ಒಳ್ಳೆಯ ರೀತಿ ಲಾಭದಾಯಕವಾದ ಫಲಗಳಲ್ಲಿ ಉಂಟಾಗತ್ತೆ ನಿಮಗೆ. ಇನ್ನು ಖರ್ಚುಗಳ ವಿಚಾರ ನೋಡಿದ್ರೆ ಹಣಕಾಸಿನ ಒಂದು ಪ್ರಯತ್ನಗಳಿಗೋಸ್ಕರ ಇನ್ವೆಸ್ಟ್ಮೆಂಟ್ಸು ಮಾಡುವಂತಹದ್ದು, ದೀರ್ಘಕಾಲಿಕವಾದ ಫಲಾಫಲಗಳನ್ನ ಪಡೆಯೋದಕ್ಕೋಸ್ಕರ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಖರ್ಚುಗಳು ಬರುತ್ತೆ. ಹಾಗಾಗಿ ಆ ವಿಚಾರದಲ್ಲೂ ಕೂಡ ಏನು ಹೆಚ್ಚಿನ ಎಡವಟ್ಟುಗಳಿಲ್ಲ. ಶನಿ ಪರಿಹಾರ ಮಾಡಿದ್ರೆ ಈ ಒಂದು ವಿಚಾರದಲ್ಲಿ ಕೂಡ ಖರ್ಚುಗಳ ವಿಚಾರದಲ್ಲಿ ಶ್ರೇಷ್ಠ ಫಲ ಸಿಗತ್ತೆ. ಒಟ್ಟಾರೆಯಾಗಿ ನಿಮಗೆ ಈ ತಿಂಗಳಲ್ಲಿ 80ರಿಂದ 90% ಶುಭದಾಯಕವಾದ ಫಲಗಳನ್ನ ನೋಡುವಂತಹದ್ದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.